ಎಸ್ ನೋಡಿ, ಇತ್ತೀಚೆಗೆ ನಮ್ಮ ಬೆಂಗಳೂರಲ್ಲಿ ಪುಡಿ ರೌಡಿಗಳಿಗೆ ಕೊಬ್ಬು, ದುರಂಕಾರ ಇದೆಲ್ಲವೂ ಕೂಡ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ ಸರಿಯಾದಂತ ರೀತಿಯಲ್ಲಿ ಪಾಠ ಕಲಿಸೋರಿಲ್ಲ, ಬುದ್ಧಿ ಕಲಿಸೋರಿಲ್ಲ. ಹಾಗಾಗಿ ಪೊಲೀಸು ಕಾನೂನು ಯಾವುದು ಭಯ ಭಕ್ತಿನೇ ಇಲ್ಲ. ದುಡ್ಡು ಕೊಡಕ್ ಯೋಗ್ಯತೆ ಇಲ್ಲ ಅಂತಂದ್ರೆ ಸುಖ ಸುಮ್ನೆ ಹೋಗೋದು, ಅಲ್ಲೇನೋ ಯಾವ್ದೋ ಸಣ್ಣ ಪುಟ್ಟ ಅಂಗಡಿಯಲ್ಲಿ ಹೋಗಿ ಏನೋ ಒಂದು ತಗೊಳ್ಳೋದು, ದುಡ್ಡು ಕೇಳಿದ್ರೆ ಮತ್ತೆ ಅವ್ರ ಮೇಲೆ ರೌಡಿಸಂ ಮಾಡಿ ತೋರಿಸೋದು. ಎಸ್, ಇದು ಕೂಡ ಇಂಥದೇ ಒಂದು ಸ್ಟೋರಿ. ಕುಂದಾನಗರಿಯಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಸಿಗರೇಟ್ ಮತ್ತು ವಾಟರ್ ಬಾಟಲ್ ಹಣ ಕೇಳಿದ್ದಕ್ಕೇನೆ ಕೊಲೆ ಮಾಡಿದ್ದಾರೆ. ಎಂತಹ ಒಂದು ಕಚಡ ಮನಸ್ಥಿತಿಯವರೆಲ್ಲ ಇರಬಹುದು ಇರಲ್ಲ ಅಂತ. ವಾಟರ್ ವಿಚಾರಕ್ಕೆ ಗುಂಪುಗಳ ಮಧ್ಯೆ ಹೊಡೆದಾಟ ಆಗಿದೆ. ಏನಿಲ್ಲ, ಹೋಗಿ ಒಂದು ಅಂಗಡಿಯಲ್ಲಿ ಸಿಗರೇಟ್ ವಾಟರ್ ಬಾಟಲ್ ತಗೊಂಡಿದ್ದಾರೆ, ಹಣ ಕೇಳಿದ್ದಕ್ಕೆ ಅವ್ರನ್ನ ಹತ್ಯೆ ಮಾಡಿದಾರಂತೆ. ವಾಟರ್ ವಿಚಾರಕ್ಕೆ ಗುಂಪುಗಳ ಮಧ್ಯೆ ಹೊಡೆದಾಟ ನಡೆದಿದೆ. ಹಣ ಕೇಳಿದ್ದಕ್ಕೆ ಶಾಪ್ ಮಾಲೀಕನ ಹತ್ಯೆಗೈದಿರುವಂತಹ ಗ್ಯಾಂಗ್ ಇದು. ಬೆಳಗಾವಿ ತಾಲೂಕಿನ ಗೋಡಕೇನಟ್ಟಿ ಗ್ರಾಮದಲ್ಲಿ ಕೃತ್ಯ ಎಸಗಲಾಗಿದೆ. ರಾತ್ರೋರಾತ್ರಿ 48 ವರ್ಷದ ವ್ಯಕ್ತಿಯನ್ನ ಕೊಲೆ ಮಾಡಿದ್ದಾರೆ. ಜಾತ್ರೆ ವಾಪಸ್ ಹೋಗ್ತಾ ಇದ್ದಂತಹ 4 ಜನ ಯುವಕರು ಹಣ ಕೊಡಿ ಅಂತ ಕೇಳಿದ್ದಾರೆ ಅಷ್ಟೇ. ಸಿಗರೇಟ್ ಮತ್ತೆ ವಾಟರ್ ಬಾಟಲ್ ತಗೊಂಡಿದ್ರಂತೆ. ಆ ಸಂದರ್ಭದಲ್ಲಿ ಹಣ ವಾಪಸ್ ಅಂದ್ರೆ ಹಣ ಕೊಡಿ ಅಂತ ಕೇಳಿದ್ದಾರೆ ಅಂಗಡಿಯವರಷ್ಟೇ. ಇದೇ ವಿಚಾರಕ್ಕೆ ಕೊಲೆನೆ ಮಾಡಿಬಿಟ್ಟಿದ್ದಾರೆ. ಹಣ ಕೇಳಿದ್ದಕ್ಕೆ ಶಾಪ್ ಮಾಲೀಕನ ಹತ್ಯೆನೇ ಮಾಡಿರುವಂತಹ ಖತರ್ನಾಕ್ ಗ್ಯಾಂಗ್ ಇದು. ಬೆಳಗಾವಿ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು. ರಾತ್ರೋರಾತ್ರಿ 48 ವರ್ಷದ ವ್ಯಕ್ತಿಯನ್ನ ಹತ್ಯೆ ಮಾಡಿರುವಂಥದ್ದು. ಜಾತ್ರೆಯಿಂದ ಬಹುಶಃ ವಾಪಸ್ ಹೋಗ್ತಾ ಇದ್ದಂತಹ 4 ಜನರ ಗ್ಯಾಂಗ್ ಇದು. ಈ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಹಣ ಕೊಡದೆ ಹೋಗ್ತಾ ಇದ್ದಂತನ್ನ ಪ್ರಶ್ನಿಸಿದ್ದಂತಹ ಯಲ್ಲಪ್ಪ ಈ ವೇಳೆ ಅವಾಚ್ಯವಾಗಿ ನಿಂದಿಸಿ ತೀವ್ರವಾಗಿ ಹಲ್ಲೆ ಮಾಡಲಾಗಿದೆ. ಗಂಭೀರವಾಗಿ ಗಾಯಗೊಂಡವರು ಆಸ್ಪತ್ರೆಗೆ ಸಾಗಿಸುವ ಮಾರ್ಗದಲ್ಲೇ ಸಾವನ್ನಪ್ಪಿದ್ದಾರೆ. ಗಂಭೀರವಾಗಿ ಗಾಯಗಳಾಗಿದ್ದು ಆಸ್ಪತ್ರೆಗೆ ಅವರಿಗೆ ದಾಖಲು ಮಾಡುವಂತಹ ಸಂದರ್ಭದಲ್ಲೇ ಅವರು ಮಧ್ಯದಲ್ಲೇ ಸಾವನ್ನಪ್ಪಿದ್ದಾರೆ. ಮನೆ ಯಜಮಾನನನ್ನ ಕಳೆದುಕೊಂಡಂತಹ ಕುಟುಂಬಸ್ಥರು ಅವರ ಆಕ್ರಂದನ ಮಾತ್ರ ನೋಡ್ಲಿಕ್ಕೆ ಆಗೋದಿಲ್ಲ. ಪ್ರಜ್ವಲ್ ಪಾಟೀಲ್ ಕೇವಲ 22 ವರ್ಷ, ನಿಖಿಲ್ ಚೌಗಲೆ ಅವನು ಕೂಡ 22 ವರ್ಷ, ವಿವೇಲ್ ಚೌಗಲೆ, ಶ್ರೀಧರ್ ಪಾಟೀಲ್ ಬಂಧನ ಆರೋಪಿಗಳು. ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಣ ಕೊಡದೆ ಹೋಗ್ತಾ ಇದ್ದದನ್ನ ಪ್ರಶ್ನೆ ಮಾಡಿರುವಂತಹ ಯಲ್ಲಪ್ಪ ಈ ವೇಳೆ ಅವಾಚ್ಯವಾಗಿ ನಿಂದಿಸಿ ತೀವ್ರವಾಗಿ ಹಲ್ಲೆ ಮಾಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡವರು ಆಸ್ಪತ್ರೆಗೆ ಸಾಗಿಸುವಂತಹ ಮಾರ್ಗದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಮನೆ ಜವಾಬ್ದಾರಿಯನ್ನ ತಗೊಂಡಿದ್ದಂತಹದ್ದು ಮನೆ ಯಜಮಾನನನ್ನ ಕಳೆದುಕೊಂಡು ಕುಟುಂಬಸ್ಥರು ಈಗ ಬೀದಿಗೆ ಬಂದಿರೋ ಪರಿಸ್ಥಿತಿ ಬಂದುಬಿಟ್ಟಿದೆ ನೋಡಿ. ಅದರಲ್ಲೂ 22 ವರ್ಷ ಸರಿಯಾಗಿ ಮೀಸೆ ಕೂಡ ಬಂದಿರಲ್ಲ ಇವ್ರುಗಳಿಗೆಲ್ಲ ರೌಡಿಸಾಮ್ಗ್ ಅಂತ ಹೇಳಿ ಇಳಿತಾರೆ. ಹಾಗಾಗಿ ಮತ್ತೊಮ್ಮೆ ಇದೊಂದು ದುರ್ಘಟನೆ ನಡೆದಿದೆ. ಒಂದು 4-5 ಸಿಗರೇಟ್ ತಗೊಂಡಿರ, ಒಂದು 2 ನೀರು ಬಾಟಲ್ ತಗೊಂಡಿರಿ, ಇಷ್ಟ ದುಡ್ಡು ಕೊಟ್ಟಿರು. ಇಲ್ಲ ದೋಷ ಅವ್ರು ನಮ್ಗೆ ಪರಿಚಯ ಖರೆ ಅಂಥದ್ದೇನಿಲ್ಲ. ಕುಡ್ದಿರ ಏನಿಲ್ಲ, ನಮ್ಗೆ ದುಂಬಡ್ಯಾಗ ಅಟ್ಟಿನ ಗೊತ್ತಾಗಿಲ್ಲ. ನಮ್ಮ ತಮ್ಮ ಕಿರಾಣಿ ಅಂಗಡಿ ಅಷ್ಟೇ ನಡೆಸ್ತಾನ. ಕೊಟ್ಟಿದ್ದು ಸರ್ ಸಿಗರೇಟ್. ಸಿಗರೇಟ್ ಕೊಟ್ಟಿದ್ದ, ದುಡ್ಡು ಕೊಡೋದಾಗೋತ್ಲೆ ಇವ್ರಿಗೆ ಹಾಗೆ ಅದು ಹೆಚ್ಚಾಗಿಬಿಡ್ತು. ಹಿಂಗಾದ ಮತ್ತು ರಾತ್ರಿ ಆಟ ಹೇಳಕ್ಕೆ ನಾವು ಅಲ್ಲಿ ಯಾರು ಇದ್ದಿಲ್ಲ. ಏನಾರ ಜಗಳ ಥರ ಬಡ್ಸ್ಕೋಬೇಕಂದ್ರೆ ಅವ್ನು ಮುದುಕಿದ್ದಾಗ್ರೆ ಅವನು ಬಡದಾರಂತ ನುಗ್ಗಿಸ್ಬಿಟ್ರು. 12 ಅವ್ರ ಜಾತ್ರೆ ಮುಗಿಸ್ಕೊಂಡು ಕುಡ್ದು ಫುಲ್ ಟೈಟಾಗಿ ಬಂದಿರ್ರಿ. ಬಂದ ಮೇಲೆ ಇವ್ರು ಅಂಗಡಿ ಮುಗಿಸ್ಕೊಂಡು ಹೋಗೋ ಟೈಮ್ದಾಗ ಇವ್ರನ್ನ ತರಿ ಬಿಸಿ ಸಿಗರೇಟ ನೀರು ಬಾಟಲ್ ಬೇಡಿದಾರೆ. ಬೇಡಿದಕ್ಕೆ ಪಾಪ ಕೊಟ್ಟಾನ, ಒಂದೇನು ತಪ್ಪಿಲ್ಲ, ಕೊಟ್ಟಿದ್ದು ರೊಕ್ಕ ಇಸ್ಕೊರಕ್ಕೆ ಹೋಗಾರ. ಇವ್ರ ಡೈರೆಕ್ಟ್ 4 ಮಂದಿ ಬಡಿಯಾಕ ಚಲೋ ಪಡ್ಬಿಟ್ರಾರೆ. 4 ಮಂದಿ ಬಡಿಯಾನ ಇವ್ ಚಿರಾಡನ ನಾವು ಎದ್ದು ನೋಡೋಕಂತ ಇಬ್ಬರು ಬಡ್ದು ಓಡಿ ಹೋಗಿಬಿಟ್ಟಾರ್ರಿ. ಆಮೇಲೆ ಇನ್ನಿಬ್ರು ಇವ್ನು ಬಡ್ದು ಓಡಿ ಹೋಗತ್ರು. ಅವ್ರು ನಾವು ಬಂದು ಹಿಡ್ಕೊಂಡಿದ್ದು ರೀ. ಹಿಡ್ಕೊಂಡು ನೀವು ಯಾವ್ರಾರ ಅಂತ ಎಲ್ಲ ಕ್ಯಾನ ಕಡೋಲ್ಯಾರ ಅಂತ ಹೇಳಿ ಅವರು ಓಡಿ ಹೋಗತ್ರಿ. ಅವ್ರನ್ನ ತರಿಬಿ ನಾವು ಫೋಟೋ ಗಿಟ ತಗೊಂಡಿವ್ರಿ. ಅವ್ರ 4 ಜನ ಅದ್ರಿ. ಒಂದು ಟಾಟಾ ಸ ಮೊದಲು ಹೋಗಿತ್ರಿ, ನಾವು ಬರೋಗಿಂತ ಮುಂಚೆ ಹೋಗಿತ್ರದ. ಇವ್ರು 4 ಜನ ಅಂತ ಇವ್ರನ್ನ ಬಡ್ದದ್ದು ಕರೀರಿ. 4 ಜನ ಅದ್ರಿ ಅವ್ರು. ಈ ಸಿಗರೇಟ್ ಸಲಾಗ್ರಿ, ಒಂದು ಸಿಗರೇಟ್ ಸಲಾಗ್ರಿ. ಸಿಗರೇಟ ನೀರು ಬಾಟಲ್ ತೊಗೊಂಡ್ರಿ. ಇಷ್ಟೊಂದದ ಕಿರಾಣಿ ಅಂಗಡಿ ರೊಕ್ಕ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೋಡ್ತಾ ಇದೀವಿ, ಇವರಿಗೆಲ್ಲ ಏನ್ ಮಾಡ್ಬೇಕು, ಹೇಗೆ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕುಡಿದು ಟೈಟ್ ಆಗೋದು, ಅದಾದ ನಂತರ ಸಣ್ಣ ಪುಟ್ಟ ಅಂಗಡಿಗಳಿಗೆ ಹೋಗೋದು, ಅವ್ರ ಮೇಲೆ ದೌರ್ಜನ್ಯ, ಅವ್ರ ಮೇಲೆ ಈ ರೀತಿ ಆವಾಜ್ ಹಾಕೋದು, ಕೊನೆಗೆ ಹತ್ಯೆನೇ ಮಾಡ್ಬಿಟ್ಟಿದ್ದಾರೆ ಒಂದು ಸಿಗರೇಟ್ ಮತ್ತೆ ವಾಟರ್ ಬಾಟಲ್ ಹಣದ ವಿಚಾರಕ್ಕೆ ಅಂತಂದ್ರೆ ಹೇಗಾಯ್ತು ಇದೆಲ್ಲ? ಕಾರಣ ಏನು? ಇದಕ್ಕೆ ಏನಾದ್ರೂ ಈ ಹಿಂದೆ ಏನಾದ್ರೂ ಅವ್ರ ಮೇಲೆ ದ್ವೇಷ ಇತ್ತ ಇವರಿಗೆ ಅಂತ?
ರೋಷನಿ, ಪ್ರಮುಖವಾಗಿ ಹೇಳ್ಬೇಕಂದ್ರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಗೋಡೆಕನಟ್ಟಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದೆ. ಒಂದ್ ರೀತಿಯಾಗಿ ಅಮಾನುಷವಾಗಿ ನಡೆದುಕೊಂಡಿರ್ತಕ್ಕಂಥ 4 ಜನ ಯುವಕರು ಇದ್ದಾರೆ. ರಾತ್ರಿ ಜಾತ್ರೆಯನ್ನ ಮುಗಿಸ್ಕೊಂಡು ವಾಪಸ್ ಬರುವ ಸಂದರ್ಭದಲ್ಲಿ ಗೋಡೆಕನಟ್ಟಿ ಗ್ರಾಮ ಏನಿರುತ್ತೆ, ಗ್ರಾಮದಲ್ಲಿ ಒಂದು ಪಾನ್ ಶಾಪ್ ಇರುತ್ತೆ. ಪಾನ್ ಶಾಪ್ ದಲ್ಲಿ ಪಾನ್ ಶಾಪ್ ನ ಮಾಲಕನ ಹತ್ರ ಒಂದು ಸಿಗರೇಟ್ ಆಗಿರ್ಬೋದು, ಮತ್ತೆ ವಾಟರ್ ಬಾಟಲ್ ಆಗಿರ್ಬೋದು, ಇನ್ನಿತರ ವಸ್ತುಗಳನ್ನ ತೆಗೆದುಕೊಳ್ತಾರೆ. ತೆಗೆದುಕೊಂಡು ಆದ ನಂತರ ಅದನ್ನ ಹಣ ಕೊಡದೆ ಹೋಗ್ತಾ ಇರೋದನ್ನ ಎಲ್ಲಪ್ಪ ನಾಯಕ ಇದಾನೆ, ದುರ್ದೈವ ಏನಿದಾನೆ, ಅವನು ಹಣವನ್ನ ಕೇಳಿದಕ್ಕೆ ಈ 4 ಜನ ಮತ್ತೆ ಯುವಕರು ಮತ್ತು ಯಲ್ಲಪ್ಪ ನಾಯಕರ ನಡುವೆ ಮಾತಿನ ಚಕಮಕಿ ನಡೀತೆ. ಆ ಸಂದರ್ಭದಲ್ಲಿ ವಿಕೋಪಕ್ಕೆ ಹೋಗಿ ಯಲ್ಲಪ್ಪ ನಾಯಕನ ಮೇಲೆ ಪ್ರಜ್ವಲ್ ಪಾಟೀಲ್, ನಿಖಿಲ್ ಚೋಗ್ಲೆ, ವಿವೇಕ್ ಚೋಗ್ಲೆ, ಅದೇ ರೀತಿ ಶ್ರೀಧರ್ ಪಾಟೀಲ್, ಈ 4 ಜನ ಕೂಡ ಏಕಾಏಕಿಯಾಗಿ ಯಲ್ಲಪ್ಪ ನಾಯಕನ ಮೇಲೆ ಹಲ್ಲೆ ಮಾಡಿದ್ರೆ ತೀವ್ರ ಹಲ್ಲೆಗೊಳಗಾಗಿರ್ತಕ್ಕಂಥ ಯಲ್ಲಪ್ಪ ನಾಯಕನನ್ನ ಅಲ್ಲೇ ಇರ್ತಕ್ಕಂಥ ಸ್ಥಳೀಯರು ಕೂಡ ಆಸ್ಪತ್ರೆಗೆ ಒಯ್ಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಆಸ್ಪತ್ರೆ ಮತ್ತೆ ಹೋಗುವ ರಸ್ತೆಯಲ್ಲಿ ಕೂಡ ಯಲ್ಲಪ್ಪ ನಾಯಕ ನಿಧನ ಹೊಂತಾನೆ. ಅದಾದ ಬಳಿಕ ಪೊಲೀಸರು ಅಲ್ಲೇ ಎಚ್ಚೆತ್ಕೊಂಡು ಈ 4 ಜನ ಯುವಕರೇನಿದ್ದಾರೆ ಇವರನ್ನ ಬಂಧಿಸಿ ಈಗ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಅದಲ್ಲದೆ ಮನೆಗೆ ಆಸರೆ ಆಗಿರ್ಬೇಕಾಗಿರ್ತಕ್ಕಂಥ ಯಲ್ಲಪ್ಪ ನಾಯಕನನ್ನ ಕಳೆದುಕೊಂಡಿರ್ತಕ್ಕಂಥ ಕುಟುಂಬಸ್ಥರಿದ್ದಾರೆ. ಒಂದ್ ರೀತಿಯಾಗಿ ಅವರ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು ರೋಷಿನಿ. ಎಸ್ ಮಂಜುನಾಥ್, ಇಲ್ಲಿ ಯಾವಾಗ ಇವರೆಲ್ಲ 4 ಜನ ಹೋಗಿ ಪಾಪ ಯಲ್ಲಪ್ಪ ಅನ್ನೋ ಮೇಲೆ ಹಲ್ಲೆ ಮಾಡ್ತಾರೋ ಆ ಸಂದರ್ಭದಲ್ಲಿ ಸುತ್ತಮುತ್ತ ಯಾರು ಜನ ಇರ್ಲಿಲ್ವಾ? ಯಾರು ಏನು ಸಹಾಯಕ್ಕಂತೇಳಿ ಮುಂದಾಗಿಲ್ವಾ? ಸರಿ, ಇಷ್ಟೆಲ್ಲ ಆಗಿದೆ, ಅದಾದ ನಂತರ ಪೊಲೀಸರನ್ನ ಇವ್ರು ಹೇಗೆ ಲಾಕ್ ಮಾಡಿದ್ರು ಇವ್ರು 4 ಜನರನ್ನ ಅಂತ? ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈ ಜಾತ್ರೆ ಮುಗಿಸಿ ಮಧ್ಯೆ ಸುಮಾರು 11 ಗಂಟೆ ನಂತರ ಅಂದ್ರೆ ಅಲ್ಲಿ ಹಳ್ಳಿಯಲ್ಲಿ ಯಾರು ಇರದೆ ಅಂದ್ರೆ ಇರೋದ್ರಿಂದನೇ ಈ ರೀತಿಯಾಗಿ ಯುವಕರು ಪುಂಡಾಟ ಮೆರೆದಿರ್ತಕ್ಕಂಥದ್ದು ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ಅಲ್ಲಿ ಗಲಾಟೆ ಆಗೋದನ್ನ ನೋಡೋದ್ರಲ್ಲೇ ಅಷ್ಟೊತ್ತರಲ್ಲಿ ಈ 4 ಜನ ಯುವಕರು ಏನಿದ್ದಾರೆ ಯಲ್ಲಪ್ಪ ನಾಯಕನ ಮೇಲೆ ತೀವ್ರವಾಗಿ ಹಲ್ಲೆಯನ್ನ ಮಾಡಿರ್ತಾರೆ. ಅಲ್ಲಿ ಇರ್ತಕ್ಕಂಥ ಸ್ಥಳೀಯರು ಬಂದ ಕೂಡ ಅವರನ್ನ ಬಿಟ್ಟು 4 ಜನ ಅಲ್ಲಿಂದ ಕಾಲ್ಕಿತ್ತು ಹೋಗಿರ್ತಾರೆ. ಅದನ್ನೇ ಅಲ್ಲಿ ಇರ್ತಕ್ಕಂಥ ಸ್ಥಳೀಯರು ಏನಿರ್ತಾರೆ ಪೊಲೀಸರಿಗೂ ಕೂಡ ಮಾಹಿತಿ ಕೊಡ್ತಾರೆ. ಅದೇ ಸಂದರ್ಭದಲ್ಲಿ ಯಲ್ಲಪ್ಪ ನಾಯಕನನ್ನು ಕೂಡ ಆಸ್ಪತ್ರೆಗೆ ಕೂಡ ದಾಖಲೆ ಮಾಡ್ಲಿಕ್ಕೆ ಅವನನ್ನ ಅಲ್ಲಿ ಇರ್ತಕ್ಕಂಥ ವಾಹನದಲ್ಲಿ ಹಾಕಿಕೊಂಡು ಆಸ್ಪತ್ರೆಗೆ ಹೋಗುವ ಮಧ್ಯದಲ್ಲಿ ಯಲ್ಲಪ್ಪ ನಾಯಕ ಮೃತ ಆಗ್ತಾನೆ. ಅದಾದ ಬಳಿಕ ಸ್ಥಳೀಯರಿಂದ ಮಾಹಿತಿ ಪಡೆದು ಯಾರಿರ್ಬೋದು ಅಂತೇಳಿ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾರೆ. ಅದಾದ ಬಳಿಕ ಆ 4 ಜನರನ್ನು ನಿನ್ನೆ ರಾತ್ರಿನೇ ಕೂಡ 4 ಜನರನ್ನ ಬಂಧಿಸಿ ಈಗ ವಿಚಾರಣೆಗೆ ಒಳಪಡಿಸಿದ್ರಿಂದ ಇವರಿಗೆ ಕುಟುಂಬಸ್ಥರದ್ದು ಒಂದೇ ಆಗ್ರಹ ಇರ್ತಕ್ಕಂಥದ್ದು, ನನ್ನ ಗಂಡನನ್ನ ನನ್ನ ಮನೆ ಯಜಮಾನ ಅವನೇ ನಮ್ಮ ಆಧಾರ ಸ್ತಂಭ ಆಗಿದ್ದಾನೆ, ಅವನನ್ನೇ ಕಳೆದುಕೊಂಡಿದೀವಿ. ಆದ್ರೆ ಈ 4 ಜನ ಯುವಕರಿದ್ದಾರೆ ಇವರಿಗೆ ಒಂದ್ ರೀತಿಯಾಗಿ ಇವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತ ಹೇಳಿ ಕುಟುಂಬಸ್ಥರ ಆಗ್ರಹ ಆಗಿರ್ತಕ್ಕಂಥದ್ದು ರೋಷಿನಿ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.